ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಒಂದು ಇಂಪಾರ್ಟೆಂಟ್ ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಯಾವ ಸುದ್ದಿ ಎಷ್ಟು ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ಹಾಕ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಂತರ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೂ ಕೂಡ ಸೇಮ್ ನಂಬರ್ ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಇನ್ನು ನಾನು ಅವಾಗ್ಲೇ ಹೇಳಿದೆ, ನಮ್ಮ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಸುದ್ದಿ ಅಂತ. ಖಂಡಿತ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದ್ರೆ ಇದೇನು ಜಸ್ಟ್ ಸುದ್ದಿ, ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ಗುಡ್ ನ್ಯೂಸ್. ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರ್ಲಿ ಬಿಡ್ಲಿ, ಯೂಶುವಲಿ ಇಂತಹ ಸುದ್ದಿಗಳು ಬಂದಾಗ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ರಿಯಾಕ್ಟ್ ಮಾಡುತ್ತೆ. ಬಟ್ ಒಂದು ಡಿಸಪಾಯಿಂಟ್ಮೆಂಟ್ ಏನಂದ್ರೆ, ಈ ಸುದ್ದಿ ಬಂದಿದೆ ಬಟ್ ಮಾರ್ಕೆಟ್ ಇವತ್ತು ನಾಳೆ ನಾಡಿದ್ದು 3 ದಿನ ಕ್ಲೋಸ್ ಇದೆ. ಹಾಗಾಗಿ ನಮ್ಗೆ ಇದರ ಇಂಪ್ಯಾಕ್ಟ್ ಬಹುಶಃ ಮಂಗಳವಾರ ನೋಡ್ಲಿಕ್ಕೆ ಸಿಗೋದು. ಜೊತೆಗೆ ಮಂಗಳವಾರ ಇನ್ನೂ ಒಂದು ದೊಡ್ಡ ಸುದ್ದಿ ಬರೋದಿದೆ. ಹಾಗಾದ್ರೆ ಅದ್ಯಾವುದು, ಈ ಸುದ್ದಿ ಯಾವುದು, ಎಲ್ಲವನ್ನು ತಿಳ್ಕೊಳ್ಳೋಣ. ಗೆಳೆಯರೇ, ನೋಡಬಹುದು, US ಸಿಗ್ನಲ್ಸ್ ರೋಲ್ ಬ್ಯಾಕ್ ಆಫ್ ಟ್ರಂಪ್ಸ್ 25% ಟ್ಯಾರಿಫ್ ಆಸ್ ಇಂಡಿಯಾ ಕಟ್ಸ್ ರಷ್ಯನ್ ಆಯಿಲ್. ಹಾಗೆ ಎಲ್ಲೂ ಕೂಡ ನೋಡಬಹುದು, ದೇರ್ ಇಸ್ ಎ ಪಾತ್ ಟು ಟೇಕ್ ದೆಮ್ ಆಫ್. US ಸಿಗ್ನಲ್ಸ್ ರೋಲ್ ಬ್ಯಾಕ್ ಆಫ್ 25% ಟ್ಯಾರಿಫ್ ಪೆನಾಲ್ಟಿ ಆನ್ ಇಂಡಿಯಾ. ಅಂದ್ರೆ ಭಾರತದ ಮೇಲಿನ 25% ಅಡಿಷನಲ್ ಟ್ಯಾರಿಫ್ ಏನಿದೆ ಅದನ್ನ ತೆಗೆಯೋ ಬಗ್ಗೆ US ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಅವರು ಮಾತಾಡಿದ್ದಾರೆ. ಸ್ವತಃ ಅವರೇ ಒಂದು ಇಂಟರ್ವ್ಯೂ ನಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಯಾಕೆ ಅಂತ ಕೂಡ ಹೇಳಿದ್ದಾರೆ ಅವರು. ಇಲ್ಲಿ ನೋಡಬಹುದು, 25% India tariff to be removed. Present signals good news over collapsed Russian oil purchases. ಅಂದ್ರೆ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ಭಾರತ ಕಡಿಮೆ ಮಾಡಿದೆ. ಹಾಗಾಗಿ ಇದನ್ನ ಕಟ್ ಮಾಡುವಂತ ಸಮಯ ಬಂದಿದೆ ಅಂತ ಹೇಳಿದರೆ. ಬಟ್ ಇನ್ನು ಅನೌನ್ಸ್ಮೆಂಟ್ ಆಗಿಲ್ಲ. ಜಸ್ಟ್ ಇಂಟರ್ವ್ಯೂ ನಲ್ಲಿ ಈ ಮಾತನ್ನ ಹೇಳಿದರೆ. ಇವತ್ತೇ ಬಂದಿರುವಂತಹ ಸುದ್ದಿ ನೋಡಬಹುದು. ಜನವರಿ 24 11 ಗಂಟೆ ಸುಮಾರಿಗೆ ನೋಡಬಹುದು. US Treasury Secretary Scott Bessent has hinted at a major good news potentially being on the cards for India in the coming days, speaking at the Davos 2026 conference this week. Davos ಅಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಇವರು ಹೇಳಿರುವಂತದ್ದು, he suggested that Donald Trump government could cut back on the additional 25% tariff is facing due to its purchase of Russian oil. ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ. ಆ ಕಾರಣಕ್ಕೆ 25% ಅಡಿಷನಲ್ ಟ್ಯಾರಿಫ್ ಅನ್ನ ಭಾರತದ ಮೇಲೆ ಹಾಕಿದ್ರು ಈ ಹಿಂದೆ ಹೇಳಿ. ಈಗ ಅಲ್ಲಿಂದ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಆ ಟ್ಯಾರಿಫ್ ಅನ್ನ ತೆಗೆಯುವಂತ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಆದ್ರೆ ಆ ಟ್ಯಾರಿಫ್ಸ್ ಈಗಲೂ ಕೂಡ ಜಾರಿಯಲ್ಲಿದೆ. ಬಟ್ ಬಹುಶಃ ಇದನ್ನ ತೆಗೆಯುವಂತ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ತೆಗೆಯುವಂತ ಪ್ರಾಬಬಿಲಿಟಿ ಅಂತೂ ಜಾಸ್ತಿ ಇದೆ. ಕಾರಣ ಅವರ ಮೇಲೂ ಕೂಡ ಒಂದಷ್ಟು ಪ್ರೆಷರ್ ಇದೆ. ಜೊತೆಗೆ ಲಾಸ್ಟ್ ವೀಕ್ ಒಂದು ಸುದ್ದಿಯನ್ನು ನಾನು ಕವರ್ ಮಾಡಿದ್ದೆ. ಅದೇನು ಅಂತಂದ್ರೆ, ಭಾರತ ಅಮೆರಿಕಾದಿಂದ ಇಂಪೋರ್ಟ್ ಮಾಡ್ಕೊಳ್ತಿರುವಂತ ಬೇಳೆಗಳ ಮೇಲೆ 30% ಟ್ಯಾರಿಫ್ ಹಾಕಿದೆ ಸೈಲೆಂಟ್ ಆಗಿ ಅಂತ. ಅದರಲ್ಲೂ ನವೆಂಬರ್ 1ನೇ ತಾರೀಕಿಂದನೇ ಜಾರಿಗೆ ಬರೋ ರೀತಿಯಲ್ಲಿ ಹಾಕಿ ದೊಡ್ಡ ಹೊಡೆತವನ್ನ ಕೊಟ್ಟಿದೆ ಈಗಾಗಲೇ. ಹಾಗಂತ ಅದೇ ಕಾರಣಕ್ಕೆ ತೆಗಿತಿದ್ದಾರೆ ಅಂತ ಅಲ್ಲ. ಅದರಲ್ಲೇ ಇನ್ನೊಂದು ಸುದ್ದಿ ಕೂಡ ಇತ್ತು. 2019ರಲ್ಲೂ ಕೂಡ ಭಾರತ ಟ್ಯಾರಿಫ್ ಹಾಕಿತ್ತು. ಆಗ ಸೇಮ್ ಡೊನಾಲ್ಡ್ ಟ್ರಂಪ್ ಅವರೇ ಇದ್ರು. ಡೊನಾಲ್ಡ್ ಟ್ರಂಪ್ ಮಾತಾಡಿ ನರೇಂದ್ರ ಮೋದಿ ಅವರ ಜೊತೆ ಆ ಟ್ಯಾರಿಫ್ ಅನ್ನ ತಗ್ಸಿದ್ರು ಅಂತ ಅಲ್ಲಿನ ಇಬ್ಬರು ಸಂಸದರು ಲೆಟರ್ ಬರೆದಿದ್ರು ಟ್ರಂಪ್ಗೆ. ಹಾಗಾಗಿ ಈಗಲೂ ಕೂಡ ಭಾರತದ ಜೊತೆ ಮಾತಾಡಿ ಟ್ಯಾರಿಫ್ ಅನ್ನ ತಗ್ಸಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಯಾಕಂದ್ರೆ ನಾವು ಬೆಳೆಗಳನ್ನ ಎಕ್ಸ್ಪೋರ್ಟ್ ಮಾಡಕ್ ಆಗ್ತಿಲ್ಲ ಅಂತ. ಯಾಕಂದ್ರೆ ಅಮೆರಿಕ ಅತಿ ಹೆಚ್ಚು ಬೆಳೆಯನ್ನು ಬೆಳೀತಾ ಇದೆ. ಜೊತೆಗೆ ನಾವೇನ್ ಬೆಳೀತಿದೀವಿ ನಮ್ಗೆ ಇನ್ನೂ ಶಾರ್ಟೇಜ್ ಇದೆ. ಹಾಗಾಗಿ ಸುಮಾರು ಇಂಪೋರ್ಟ್ ಮಾಡ್ಕೊಳ್ತಿದೀವಿ. ಅಮೆರಿಕ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಿದೆಯಲ್ಲ ಬೆಳೆಗಳನ್ನ, ಅದರಲ್ಲಿ 25 to 27% ಬೆಳೆಗಳನ್ನ ಭಾರತನೇ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತಂತೆ. ಆ ಬಗ್ಗೆ ಸ್ವತಃ ಅವರೇ ಹೇಳಿದ್ದಾರೆ ಅಮೆರಿಕದ ಸಂಸದರು. ಈಗ 30% ನಮ್ಮ ಮೇಲೆ ಟ್ಯಾರಿಫ್ ಹಾಕಿರೋದ್ರಿಂದ ಅಲ್ಲಿನ ಮಾರ್ಕೆಟ್ ಅಲ್ಲಿ ನಾವು ಸೇಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ನೀವು ಭಾರತ ಸರ್ಕಾರದ ಜೊತೆ ಮಾತಾಡಿ ಇದನ್ನ ತೆಗೆಸಬೇಕು ಅಂತ ಲೆಟರ್ ಅನ್ನ ಬರೆದಿದ್ರು. ಈ ಎಲ್ಲ ಸುದ್ದಿಗಳು ಬಂದ ಮೇಲೆ ಅಬ್ವಿಯಸ್ಲಿ ಅವರ ಮೇಲೂ ಕೂಡ ಒಂದಷ್ಟು ಪ್ರೆಷರ್ ಇರುತ್ತೆ. ಯಾಕೆಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಪಕ್ಷದ ಸಂಸದರೇನು ಜಾಸ್ತಿ ಗೆಲ್ತಾರೆ, ಅಲ್ಲೆಲ್ಲ ಜಾಸ್ತಿ ಅಗ್ರಿಕಲ್ಚರ್ ಇರುವಂತ ಪ್ಲೇಸ್ ಗಳು. ರೈತರಿಗೆ ಕಷ್ಟ ಆಗುತ್ತೆ ಅಂದ್ರೆ ಅಬ್ವಿಯಸ್ಲಿ ಅವರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಆ ಒಂದು ಪ್ರೆಷರ್ ಕೂಡ ಇರುತ್ತೆ. ಜೊತೆಗೆ ಈಗ ಭಾರತ ಯುರೋಪಿಯನ್ ಯೂನಿಯನ್ ನ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಳ್ತಾ ಇದೆ. ತುಂಬಾ ದಿನದಿಂದ ನೆನೆಗುದಿಗೆ ಬಿದ್ದಿದ್ದಂತ ಟ್ರೇಡ್ ಡೀಲ್ ಈಗ ತುಂಬಾ ಹತ್ರಕ್ಕೆ ಬರ್ತಾ ಇದೆ. 27ನೇ ತಾರೀಕೆ ಸಹಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಇವರು ಕೊಡ್ತಾರೋ ಅಂತ ಕಾರಣ ಸರಿ ಇದೆಯಾ ಇಲ್ವೋ ಗೊತ್ತಿಲ್ಲ. ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ಕಡಿಮೆ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ.
ಬಟ್ ಕಡಿಮೆ ಮಾಡಿದೆ ಅಂತ ಹೇಳಿ ಟ್ಯಾರಿಫ್ ಕಟ್ ಮಾಡಿದ್ರು ಮಾಡಬಹುದು. ಯಾಕಂದ್ರೆ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಎಸ್ಕೇಪ್ ಆಗ್ಬೇಕಲ್ಲ. ಹಾಗಾಗಿ ಆ ರೀತಿ ಮಾಡಿದ್ರು ಮಾಡಬಹುದು. ಬಟ್ ಮೇ ಬಿ ಇನ್ನೊಂದ್ ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಆಕ್ಚುಲ್ ಆಗಿ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ಕಟ್ ಮಾಡಿದ್ಯಾ ಇಲ್ವಾ ಅಂತ. ಯಾಕಂದ್ರೆ ಯೂಶುವಲಿ ಎವ್ರಿ ಮಂತ್ ಡೇಟಾಗಳು ರಿಲೀಸ್ ಆಗ್ತಾ ಇರುತ್ತೆ ಎಷ್ಟು ಇಂಪೋರ್ಟ್ ಆಗಿದೆ ಅಂತ. ಬಟ್ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಆಗಿದೆ, ಕಟ್ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಎಸ್ಪೆಷಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಪರ್ಚೇಸ್ ಮಾಡ್ತಿದ್ದನ್ನ ನಿಲ್ಸಿದೆ ಅಂತ ಹೇಳಿದೆ. ಸ್ವತಃ ಕಂಪನಿನೇ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿತ್ತು. ಬಟ್ OMCs ಅಂದ್ರೆ ನಮ್ಮ ಸರ್ಕಾರಿ ಕಂಪನಿಗಳೇನಿದ್ದಾವೆ ಅವುಗಳು ನಿಲ್ಸಿದ್ದವ ಗೊತ್ತಿಲ್ಲ. ಬಟ್ ಒನ್ಸ್ ಕೆಪ್ಲರ್ ಡೇಟಾ ರಿಲೀಸ್ ಆದಾಗ ಗೊತ್ತಾಗುತ್ತೆ ಆಕ್ಚುಲ್ ಆಗಿ ಕಡಿಮೆ ಮಾಡಿದ್ಯಾ ಇಲ್ವಾ ಅನ್ನೋದು. ಬಟ್ ಆಸ್ ಆಫ್ ನೌ ಬೆಸೆಂಟ್ ಹೇಳ್ತಿರೋ ಪ್ರಕಾರ ಕಡಿಮೆ ಆಗಿದೆ. ಹಾಗಾಗಿ ಅದನ್ನ ತೆಗೆಯುವಂತ ಸಮಯ ಕೂಡ ಬಂದಿದೆ ಅಂತ ಹೇಳಿದ್ದಾರೆ. ಖಂಡಿತ ತೆಗೆದ್ರೆ ಅದಂತೂ ಖಂಡಿತ ನಮ್ಗೆ ಒಳ್ಳೆ ಸುದ್ದಿನೇ ಆಗುತ್ತೆ. ಇನ್ನೊಂದು ಎರಡನೇ ಒಳ್ಳೆ ಸುದ್ದಿ ಏನಪ್ಪಾ ಅಂತಂದ್ರೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನ ಜೊತೆಗಿನ ಟ್ರೇಡ್ ಡೀಲ್. ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋನ ಕವರ್ ಮಾಡಿದೀನಿ ನಾನು, ಮದರ್ ಆಫ್ ಆಲ್ ಡೀಲ್ಸ್ ಅಂತ. ಇಲ್ಲಿದೆ ನೋಡಬಹುದು. ಇದರಲ್ಲಿ ಸಾಕಷ್ಟು ಡೀಟೇಲ್ ಆಗಿ ಮಾತಾಡಿದೀನಿ. ಎಷ್ಟು ಇಂಪೋರ್ಟ್ ಆಗ್ತಿದೆ, ಎಷ್ಟು ಎಕ್ಸ್ಪೋರ್ಟ್ ಆಗ್ತಿದೆ, ಯಾವೆಲ್ಲ ಸೆಕ್ಟರ್ ಗೆ ಅನುಕೂಲ ಆಗ್ಬಹುದು, ಈ ಎಲ್ಲದರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋನ ನೋಡಿ 2 days ಬ್ಯಾಕ್ ಅಪ್ಲೋಡ್ ಮಾಡಿರುವಂತ ವಿಡಿಯೋ, ಅದ್ರ ಬಗ್ಗೆ ಗೊತ್ತಾಗುತ್ತೆ. ಈ ಡೀಲ್ ಬಗ್ಗೆ 27ನೇ ತಾರೀಕು ಸಹಿ ಆಗ್ತಾ ಇದೆ. 27ನೇ ತಾರೀಕು ಸಹಿ ಆಗಿದೆ ಅಂದ್ರೆ ಇಮಿಡಿಯೇಟ್ಲಿ ಏನು ಜಾರಿಗೆ ಬರೋದಿಲ್ಲ. ಇನ್ನು ಸಾಕಷ್ಟು ಪ್ರೊಸೀಜರ್ಸ್ ಅಲ್ಲಿ ಬಾಕಿ ಇರುತ್ತೆ. ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಮೇ ಬಿ 1 or 2 months ಅಲ್ಲಿ ಅದು ಜಾರಿಗೆ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಟ್ರೇಡ್ ಡೀಲ್ ಜೊತೆಗೆ ಡಿಫೆನ್ಸ್ ಪ್ಯಾಕ್ಟ್ ಕೂಡ ಮಾಡ್ಕೊಳ್ಬಹುದು ಅಂತ ಸುದ್ದಿ ಬರ್ತಾ ಇದೆ. ಈಗ ಇದು ಡಿಫೆನ್ಸ್ಗೂ ಕೂಡ ಒಳ್ಳೆ ಸುದ್ದಿ ಆಗುತ್ತೆ. ಇದನ್ನ ಯುರೋಪಿಯನ್ ಕಮಿಷನ್ ನ ಪ್ರೆಸಿಡೆಂಟ್ ಉರ್ಸುಲಾ ವಾನ್ ಡರ್ ಲೇಯನ್ ಹೇಳಿರೋದು. ಸ್ವತಃ ಅವರೇ ಈ ಬಗ್ಗೆ ಮಾತಾಡಿದ್ದಾರೆ. ನೋಡಬಹುದು. ದ 2 blocs ಆರ್ ಲೈಕ್ಲಿ ಟು ಕನ್ಕ್ಲೂಡ್ ಎ ಫ್ರೀ ಟ್ರೇಡ್ ಡೀಲ್ and announce new defense and security partnership that will help diversify military supply chains for both sides and allow better access to new capabilities, report by Times of India said. ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಕೆಲವು ಒಪ್ಪಂದಗಳಾಗಬಹುದು ಅನ್ನುವಂತ ಸುದ್ದಿಯನ್ನ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಭಾರತಕ್ಕೂ ಕೂಡ ಅವಶ್ಯಕತೆ ಇದೆ ತನ್ನ ಡಿಫೆನ್ಸ್ ಒಪ್ಪಂದಗಳನ್ನ ರಷ್ಯಾ ಅಥವಾ ಅಮೆರಿಕದ ಜೊತೆ ಮಾತ್ರ ಅಲ್ಲದೆ ಬೇರೆ ಕಡೆ ಡೈವರ್ಸಿಫೈ ಮಾಡ್ಲಿಕ್ಕೆ. ಅಟ್ ದ ಸೇಮ್ ಟೈಮ್ ಯುರೋಪಿಯನ್ ಯೂನಿಯನ್ಗೂ ಕೂಡ ಅದರ ಅವಶ್ಯಕತೆ ಇದೆ ತನ್ನ ಡಿಫೆನ್ಸ್ ಪ್ಯಾಕ್ಟ್ ಗಳನ್ನ ಬೇರೆ ದೇಶಗಳ ಜೊತೆ ಕೂಡ ಎಕ್ಸ್ಪಾನ್ಷನ್ ಮಾಡ್ಕೊಳ್ಬೇಕು ಅಂತ. ಇದು ಇಬ್ಬರಿಗೂ ಕೂಡ ಅವಶ್ಯಕತೆ. ಹಾಗಾಗಿ ಈ ಒಪ್ಪಂದಗಳಾದ್ರೆ ಖಂಡಿತ 2 ದೇಶಗಳಿಗೆ ಅಂದ್ರೆ ಯುರೋಪಿಯನ್ ಯೂನಿಯನ್ ನ 27 ದೇಶಗಳಿಗೂ ಕೂಡ ಅಡ್ವಾಂಟೇಜಸ್ ಇರುತ್ತೆ, ಭಾರತಕ್ಕೂ ಕೂಡ ಅಡ್ವಾಂಟೇಜಸ್ ಇರುತ್ತೆ. ಹಾಗಾಗಿ ಈ 2 ಡೀಲ್ಸ್ ಬಹಳನೇ ಮುಖ್ಯ ಆಗುತ್ತೆ. ಇನ್ನು ಎಸ್ಪೆಷಲಿ ಟ್ರಂಪ್ ಟ್ಯಾರಿಫ್ ಕಾರಣಕ್ಕೆ ಈಗಾಗಲೇ 2 ದೇಶಗಳು ಕೂಡ ಸ್ವಲ್ಪ ವ್ಯಾವಹಾರಿಕವಾಗಿ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿದ್ದಾವೆ. ಗ್ರೀನ್ಲ್ಯಾಂಡ್ ಕಾರಣಕ್ಕೆ ಯುರೋಪಿಯನ್ ಯೂನಿಯನ್ ನ ದೇಶಗಳ ಮೇಲೆ 10% ಟ್ಯಾರಿಫ್ ಅನ್ನ ಟ್ರಂಪ್ ಅನೌನ್ಸ್ ಮಾಡಿದ್ರು. ಬಟ್ ಅದರಿಂದ ಹಿಂದೆ ಸರಿದಿದ್ದಾರೆ ಈಗ. ಬಟ್ ಸ್ಟಿಲ್ ಆ ದೇಶಗಳಿಗೆ ಒಂದು ಪಾಠವನ್ನಂತೂ ಕಲಿಸಿದ್ದಾರೆ ಈ ಮೂಲಕ. ಅಮೆರಿಕನ ನಾವು 100% ನಂಬಕ್ಕಾಗೋದಿಲ್ಲ ಅಥವಾ ಅಮೆರಿಕದ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದೋದು ಅಷ್ಟು ಸೂಕ್ತ ಅಲ್ಲ ಅನ್ನೋದನ್ನ ಯುರೋಪಿಯನ್ ದೇಶಗಳು ಕೂಡ ಅಥವಾ ನ್ಯಾಟೋ ದೇಶಗಳು ಕೂಡ ಈಗ ಅರ್ಥ ಮಾಡ್ಕೊಳ್ತಿದ್ದಾವೆ. ಹಾಗಾಗಿ ಆ ನಿಟ್ಟಿನಲ್ಲಿ ಖಂಡಿತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಬೇರೆ ದೇಶಗಳ ಕಡೆ ಒಪ್ಪಂದಗಳನ್ನ ಮಾಡ್ಕೊಳ್ಳೋ ಕಡೆ. ಹಾಗಾಗಿ ಖಂಡಿತ ಇದು 2ಕ್ಕೂ ಕೂಡ ಅಂದ್ರೆ ಭಾರತ ಅಥವಾ ಯುರೋಪಿಯನ್ ಯೂನಿಯನ್ 2ಕ್ಕೂ ಕೂಡ ವಿನ್ ವಿನ್ ಡೀಲ್ ಅಂತಾನೆ ಆಗುತ್ತೆ, ಎಸ್ಪೆಷಲಿ ಈ ರೀತಿಯ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ. ಸೊ 27ನೇ ತಾರೀಕು ನಮ್ಮ ಮಾರ್ಕೆಟ್ಗೆ ಬಹಳ ಮುಖ್ಯ ದಿನ ಆಗಿರುತ್ತೆ. ಈಗ ಈ ಒಂದು ಒಳ್ಳೆ ಸುದ್ದಿ ಕೂಡ ಬಂದಿದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಕ್ಯಾರಿ ಮಾಡುತ್ತೆ, 3 days ರಜೆ ಇರೋದ್ರಿಂದ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ 27ನೇ ತಾರೀಕು ಒಪ್ಪಂದ ಕೂಡ ಆಗೋದ್ರಿಂದ ಜೊತೆಗೆ ಇದ್ರ ಮಧ್ಯೆ ಇನ್ನೂ ಯಾವ್ದಾದ್ರು ಸುದ್ದಿಗಳು ಬಂದ್ರೆ ಬಹುಶಃ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ನ ಮೇಲೆ ಮಂಗಳವಾರ ಬಿದ್ದೇ ಬೀಳುತ್ತೆ. ಸೋಮವಾರ ಜನವರಿ 26 ರಿಪಬ್ಲಿಕ್ ಡೇ ಪ್ರಯುಕ್ತ ಮಾರ್ಕೆಟ್ ಕ್ಲೋಸ್ ಇದೆ. ಇನ್ನು ಮಾರ್ಕೆಟ್ ಓಪನ್ ಆಗೋದು ಮಂಗಳವಾರನೇ. ಸೊ ಲೆಟ್ಸ್ ಹೋಪ್ ಅಟ್ಲೀಸ್ಟ್ ಮಂಗಳವಾರ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಬಟ್ ಇನ್ನು ಸಾಕಷ್ಟು ಅಪ್ಡೇಟ್ ಗಳು ಬರೋದಿರುತ್ತೆ ಬಾಕಿ, ಎಸ್ಪೆಷಲಿ ಬಜೆಟ್ ಗೆ ಸಂಬಂಧಪಟ್ಟಂತೆ. ನೋಡೋಣ ಆ ಎಲ್ಲ ಅಪ್ಡೇಟ್ ಗಳು ಬಂದ್ಮೇಲೆ ಅಟ್ಲೀಸ್ಟ್ ಮಾರ್ಕೆಟ್ ಗೆ ಒಂದು ಕ್ಲಿಯರ್ ವಿಷನ್ ಇರುತ್ತಾ ಅಂತ. ಸದ್ಯದ ಮಟ್ಟಿಗೆ ಮಾರ್ಕೆಟ್ ದಿಕ್ಕೆಟ್ಟಿದೆ, ಏನಾದ್ರೂ ದಿಕ್ಕು ಕಾಣುತ್ತಾ ಅಟ್ಲೀಸ್ಟ್ ಆಫ್ಟರ್ ಬಜೆಟ್ ಆದ್ರೂ ಅಂತ. ಸೊ 2 ಒಳ್ಳೆ ಸುದ್ದಿಗಳಿದಾವೆ. ಡಿಫೆನ್ಸ್ ಸೆಕ್ಟರ್ಗೂ ಕೂಡ ಇದು ಪಾಸಿಟಿವಿಟಿಯನ್ನ ತರಬಹುದು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬಟ್ ಡಿಸಪಾಯಿಂಟ್ಮೆಂಟ್ ಏನಂದ್ರೆ ಒಳ್ಳೆ ಸುದ್ದಿಗಳು ಬಂದಾಗ ನಮ್ಮ ಮಾರ್ಕೆಟ್ ಯೂಶುವಲಿ ಕ್ಲೋಸ್ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಅದೊಂದು ಡಿಸಪಾಯಿಂಟ್ಮೆಂಟ್. ಬಟ್ ಏನು ಮಾಡಕ್ ಆಗೋದಿಲ್ಲ. ವೀಕೆಂಡ್ ಅಲ್ಲೇ ಈ ರೀತಿ ಸುದ್ದಿಗಳು ಬಂದ್ರೆ ಏನ್ ಮಾಡಕ್ಕಾಗುತ್ತೆ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.